ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಚಾಕ್ಲೇಟ್ ಮತ್ತು ವೆನಿಲಾ ಮಗ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಾಫಿ ಮಗ್ನ ತೊಗೊಂಡು 4 ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಅದೇ ಸ್ಪೂನಲ್ಲಿ 2 ಸ್ಪೂನ್ ಪೌಡರ್ ಶುಗರ್ನ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಕೋಕೋ ಪೌಡರ್, 1/4 ಸ್ಪೂನ್ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಿಂಗ್ ಪೌಡರ್ ಹಾಕ್ಕೋತಾ ಇದ್ದೀನಿ. 1 ಪಿಂಚ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಜೊತೆಗೆ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಿಮ್ಮನೇಲಿ ಯಾವುದನ್ನು ಅಡುಗೆಗೆ ಬಳಸ್ತೀರೋ ಅದೇ ಎಣ್ಣೆ ಹಾಕ್ಕೋಬೋದು. ಇದೆಲ್ಲನೂ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬದಲು ಬೆಣ್ಣೆನೂ ಯೂಸ್ ಮಾಡ್ಕೋಬೋದು, ರಿಚ್ ಆಗಿರುತ್ತೆ. ಆದರೆ ಕಡಲೆ ಬೀಜದ ಎಣ್ಣೆ ಒಂದು ಅವಾಯ್ಡ್ ಮಾಡಿ, ಅದು ತುಂಬ ಸ್ಮೆಲ್ ಅನಿಸುತ್ತೆ ತಿನ್ನುವಾಗ ನಿಮಗೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ 4 ಸ್ಪೂನಷ್ಟು ಮಿಲ್ಕ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 6 ಸ್ಪೂನ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ 4 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಇವಾಗ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಒಂದೇ ಸಾರಿ ಹಾಕ್ಕೊಂಡ್ರೆ ಗಂಟಾಗುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಗಂಟಾಗದೇ ಇರೋ ಥರ. ನೋಡಿ ಇಷ್ಟು ಥಿಕ್ನೆಸ್ ಇರಬೇಕು. ಫೋರ್ಕ್ನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ ಮತ್ತು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಚೋಕೋ ಚಿಪ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ಹಾಕಲೇಬೇಕಂತ ಏನೂ ಇಲ್ಲ. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇದನ್ನು ಓವನಲ್ಲಿ 1.5 ಮಿನಿಟ್ಸ್ ಇಡ್ತಾ ಇದ್ದೀನಿ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಇವಾಗ ಇದು ನೀಟಾಗಿ ಬೆಂದಿದೆಯೋ ಇಲ್ವೋ ಒಳಗಡೆ ಇಲ್ಲ ಅಂತ ಒಂದು ಸ್ಟಿಕ್ನ ಇಟ್ಬಿಟ್ಟು ನೋಡಿದ್ರೆ ಕ್ಲಿಯರ್ ಆಗಿತ್ತು ಸ್ಟಿಕ್ ಅಂತಂದರೆ ನೀಟಾಗಿ ಬೆಂದಿದೆ ಅಂತ. ಸ್ಟಿಕ್ಗೆ ಏನಾದರೂ ಹತ್ಕೊಂತಂದರೆ ಇನ್ನೂ ಒಂದು 30 ಸೆಕೆಂಡ್ಸ್ ಮತ್ತೆ ಇಡಬೇಕು ಮೈಕ್ರೋ ಓವನಲ್ಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಟೆಕ್ಸ್ಚರ್. ಸೇಮ್ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ನೀವು ಕೂಡ ಮನೆಯಲ್ಲೇ ಇಷ್ಟೇ ಚೆನ್ನಾಗಿ ಮಗ್ ಕೇಕ್ನ ಮಾಡ್ಕೋಬೋದು. ಇವಾಗ ವೆನಿಲಾ ಮಗ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಸೇಮ್ ಇಂಗ್ರೀಡಿಯೆಂಟ್ಸೇ, ಆದರೆ ಕೋಕೋ ಪೌಡರ್ ಹಾಕಲ್ಲ ಇದಕ್ಕೆ. 4 ಸ್ಪೂನಷ್ಟು ಮೈದಾ, 2 ಸ್ಪೂನಷ್ಟು ಪೌಡರ್ ಶುಗರ್, 1/4 ಸ್ಪೂನ್ ಬೇಕಿಂಗ್ ಪೌಡರ್, ಪಿಂಚ್ ಆಫ್ ಬೇಕಿಂಗ್ ಸೋಡಾ, ಜೊತೆಗೆ 2 ಸ್ಪೂನಷ್ಟು ಆಯಿಲ್ ಮತ್ತು 2ರಿಂದ 3 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲನ್ನ ಸೇರಿಸ್ಕೋಬೇಕು. ಇದಕ್ಕೂ ಕೂಡ 6 ಸ್ಪೂನಷ್ಟು ಹಾಲನ್ನ ಹಾಕ್ಕೋತಾ ಇದ್ದೀನಿ. ಹಾಲನ್ನ ಬದಲಾಗಿ ಕಂಡೆನ್ಸ್ಡ್ ಮಿಲ್ಕ್ನು ಯೂಸ್ ಮಾಡ್ಕೋಬೋದು, ಅದಿನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಂಡೆನ್ಸ್ಡ್ ಮಿಲ್ಕಲ್ಲೇ ಸ್ವಲ್ಪ ಶುಗರ್ ಇರೋದ್ರಿಂದ ಶುಗರ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಯೂಶಲಿ ಮೆಜರಿಂಗ್ ಸ್ಪೂನ್ಸ್ನ ಯೂಸ್ ಮಾಡಿ ಕೇಕ್ ಮಾಡ್ತಾರೆ. ಎಲ್ಲರ ಕಡೆ ಇರಲ್ಲ ಅಂತ ನಾನು ಮನೇಲಿ ಯೂಸ್ ಮಾಡೋ ಸ್ಪೂನಿಂದನೇ ಹೇಗೆ ಮೆಜರ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಮಗ್ ಸೈಜ್ನ ನೋಡಿಕೊಂಡು ಸ್ಪೂನಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹಾಕೋಬೇಕಾಗತ್ತೆ. ವೆನಿಲಾ ಕೇಕ್ ಬ್ಯಾಟರ್ ಕೂಡ ರೆಡಿ ಆಗಿದೆ. ಲಾಸ್ಟಲ್ಲಿ ಇದಕ್ಕೆ ಟೂಟಿ ಫ್ರೂಟಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ 1.5 ಮಿನಿಟ್ಸ್ ಇಟ್ಟರೆ ಸಾಕು. 2 ಕೇಕ್ ಕೂಡ ಸೇಮ್ ಪ್ರೋಸೆಸ್, ಸೇಮ್ ಇಂಗ್ರೀಡಿಯೆಂಟ್ಸ್. ಚಾಕ್ಲೇಟ್ ಕೇಕ್ಗೆ ಕೋಕೋ ಪೌಡರ್ ಹಾಕೋತೀವಿ, ವೆನಿಲಾ ಕೇಕ್ಗೆ ವೆನಿಲಾ ಎಸೆನ್ಸ್ ಹಾಕೋತೀವಿ, ಅದಷ್ಟೇ ಡಿಫ್ರೆನ್ಸ್ ಇರುತ್ತೆ. ನೋಡಿ ರೆಡಿಯಾಗಿದೆ. ಸ್ಟವ್ ಮೇಲೇ ಮಾಡ್ಕೊಳ್ಳೋದಾದರೆ ಒಂದು ದಪ್ಪ ತಳದ ಪಾತ್ರೆನ ಬಿಸಿ ಇಟ್ಟು ಲೋ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ಮಗ್ ಸೈಜ್ ಮೇಲೆ ಟೈಮಿಂಗ್ ಡಿಪೆಂಡ್ ಆಗಿರುತ್ತೆ. ಒಂದು 15 ನಿಮಿಷದಲ್ಲಿ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ, ಆಗಿಲ್ಲ ಅಂದರೆ 5 ಮಿನಿಟ್ಸ್ ಬಿಟ್ಟು ತೆಗಿಬೇಕಾಗತ್ತೆ. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.